टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಟ್ರಾಫಿಕ್ ಆಗುವಂಥ ಜಂಕ್ಷನ್ ಅಂತ ಹೇಳಿದ್ರೆ ಅದು ಸರ್ಜಾಪುರ ಜಂಕ್ಷನ್ ಅಂತ ಹೇಳ್ಬೋದು. ಈ ಸರ್ಜಾಪುರ ಜಂಕ್ಷನ್ನಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಈ ಟ್ರಾಫಿಕ್ನ ಸಮಸ್ಯೆನ ಬಗೆಹರಿಸಲಿಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರುವಂಥದ್ದು. ನನ್ನ ಜೊತೆಯಲ್ಲಿ ಈ ಬಗ್ಗೆ ಮಾತಾಡಲಿಕ್ಕೆ ಟ್ರಾಫಿಕ್ ವಿಭಾಗದ ಅಂದರೆ ಸೌತ್ ವಿಭಾಗದ DCP ಆಗಿರುವಂತಹ ಡಾಕ್ಟರ್ ಗೋಪಾಲ್ ಅವರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಕೂಡ ಇವತ್ತು ಸರ್ಜಾಪುರ ಜಂಕ್ಷನಿಗೆ ಬಂದಿದ್ದೀರಾ. ಇಲ್ಲಿನ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಇಲ್ಲಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಅಂತೇಳಿ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಿದ್ದೀರಾ ಸರ್? ಈ ಟ್ರಾಫಿಕ್ ಜಾಮ್ ಸಂಬಂಧಪಟ್ಟಂಗೆ ನಾವು ಬೆಳಗ್ಗೆ 7 ಗಂಟೆಯಿಂದ ನಮ್ಮ ಸಿಬ್ಬಂದಿ ಎಲ್ಲ ಡಿಪ್ಲಾಯ್ಮೆಂಟ್ ಮಾಡ್ಕೊಂಡು ಎಲ್ಲರೂ ಅಲರ್ಟ್ ಆಗಿ ಇದ್ಕೊಂಡು ಯಾವುದೇ ವೆಹಿಕಲ್ ಕೆಟ್ಟ ನಿಂದಿರೋದಾಗಲಿ, ಈಗಾಗಲೇ ಸುಮಾರು 2-3 ವೆಹಿಕಲ್ ಕೆಟ್ಟ ನಿಂತಿದ್ದು ಅದನ್ನು ಕೂಡ ಇಮಿಡಿಯೇಟಾಗಿ ನಾವು ಸಂಬಂಧಪಟ್ಟವರಿಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡಲಾಗಿದೆ. ಈಗ ಮುಂದೆನೂ ಕೂಡ ಯಾವ್ಯಾವ ಟ್ರಾಫಿಕ್ ನಮ್ದು ಎಸ್ಪೆಷಲಿ ಏನು ಆಫೀಸ್ಗೆ ಹೋಗೋ ಸಂಬಂಧಪಟ್ಟಂಗೆ, ಟೆಕ್ ಪಾರ್ಕ್ ಕಡೆ ಹೋಗೋ ಸಂಬಂಧಪಟ್ಟಂಗೆ, ನಾವು ಅವ್ರಿಗೆ ಹೋಗ್ಲಿಕ್ಕೆ ಅನುಕೂಲ ಮಾಡೋ ಸಂಬಂಧಪಟ್ಟಂಗೆ ನಾವು ಎಲ್ಲ ರೀತಿ ವ್ಯವಸ್ಥೆ ಮಾಡ್ಕೊಂಡು ಟ್ರಾಫಿಕ್ ಫ್ಲೋ ನಾರ್ಮಲ್ ಆಗುವಂಗೆ ನೋಡ್ಕೊತಾ ಇದ್ದೀವಿ. ಸರ್, ತಮಗೂ ಕೂಡ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗುವಂಥ ಜಂಕ್ಷನ್ ಇದು, ಮತ್ತು ಸರ್ಜಾಪುರ ರೋಡು, ಈ ಒಂದು ಔಟರ್ ರಿಂಗ್ ರೋಡು. ಇಲ್ಲಿ ಅಂದರೆ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ಸರ್? ಆಗಲೇ ಸುಮಾರು ಎನ್ಫೋರ್ಸ್ಮೆಂಟ್ ಸಂಬಂಧಪಟ್ಟಂಗೂ ಸಹಿತ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಆಮೇಲೆ ನೋ ಪಾರ್ಕಿಂಗ್ ಝೋನಲ್ಲಿ ಯಾರು ಪಾರ್ಕ್ ಮಾಡೋದನ್ನು ನೋಡ್ಕೊತಾ ಇದ್ದೀವಿ. ಹಾಗೆ ಕೂಡ ಸಣ್ಣ ಪುಟ್ಟ ಎಲ್ಲ ರೋಡು ಪಾಟೋಲ್ಸ್ ಇದ್ದರೆ ಸಂಬಂಧಪಟ್ಟಂಗೆ ಅದನ್ನ ಸಂಬಂಧಪಟ್ಟವ್ರಿಗೆ ಅವ್ರು ಗಮನಕ್ಕೆ ತೊಗೊಂಬಂದು ಅದನ್ನ ರಿಪೇರ್ ಆಗಿ ನೋಡ್ಕೊತಾ ಇದ್ದೀವಿ. ಸರ್, ತಮಗೂ ಕೂಡ ಗೊತ್ತಿರುವಂತಹ ರಸ್ತೆಯಲ್ಲಿ ತುಂಬ ಪಾಟೋಲ್ಗಳಿರುವಂಥದ್ದು ಒಂದು. ಎರಡನೇದು, ಈ ಒಂದು ರಸ್ತೆಯಲ್ಲಿ ಮೆಟ್ರೋ ಕಾಮಗಾರಿ ಕೂಡ ತುಂಬ ನಿಧಾನಗತಿಯಲ್ಲಿ ನಡೀತಿರುವಂಥದ್ದು. ಆ ನಿಟ್ಟಿನಲ್ಲಿ ಏನಾದ್ರು ಅವ್ರ ಜೊತೆ ಮಾತುಕತೆ ಮಾತಾಡುವಂಥದ್ದು, ಕಾಮಗಾರಿಯನ್ನು ಬೇಗ ಮಾಡಿ ಅನ್ನೋಂಥದ್ದು ಏನಾದ್ರು ಆಗತ್ತಾ ಅಂತ ಸರ್? ಅದನ್ನು ಕೂಡ ನಮ್ಮ ಎಲ್ಲ ಜಾಯಿಂಟ್ CP ಸರ್, ಟ್ರಾಫಿಕ್ ಸರ್ ಗಮನಕ್ಕೆ ತೊಗೊಂಬಂದು ಅವರು ಕೂಡ ಆಲ್ರೆಡಿ ಪ್ರೊಸೆಸ್ಸಲ್ಲಿದ್ದಾರೆ. ಈ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟ ಮೆಟ್ರೋ ಕಾಮಗಾರಿನ ಸಹಿತ ಫಾಸ್ಟಾಗಿ ಕೆಲಸ ಮುಗಿಸ್ಲಿಕ್ಕೆ ನಾವು ಅವ್ರ ಕಡೆ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಸರ್, ಈ ಅತಿ ದೊಡ್ಡ ಟ್ರಾಫಿಕ್ ಜಂಕ್ಷನ್ಗೆ ತಾವು ಕೂಡ ಇವತ್ತು ಬೆಳಗ್ಗೆನೆ ಬಂದಿದ್ದೀರಾ. ಈ ಟ್ರಾಫಿಕ್ ನೋಡ್ತಾ ಇದ್ರೆ ತಮ್ಗೆ ಹೇಗೆ ಅನ್ಸುತ್ತೆ ಸರ್? ಏನು ಕಾರಣ ಅನ್ಸುತ್ತೆ ಸರ್? ಕಾರಣ ಹುಡ್ಕೊಳಿಕ್ಕೆ ಭಾಳ ಕಾರಣ ಇರ್ದಾವೆ. ಬಟ್ ಕಾರಣ ಬಿಟ್ಟು ನಾವು ಆದಷ್ಟು ಬೇಗ ಈ ನಾರ್ಮಲ್ ಪರಿಹಾರ ಕಂಡುಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಏನು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಇರ್ಬೋದು ಅಂತ ಸಂಬಂಧಪಟ್ಟಂಗೆ. ಹಾಗೆ ಇದ್ರ ಜೊತೆಗೆ ಸಾರ್ವಜನಿಕರು ಸಹಿತ ತಾವು ಏನಾದರೂ ವೆಹಿಕಲ್ಗಳನ್ನು ಕೆಲವೊಂದು ಸಲ ವೆಹಿಕಲ್ ಅವಾಯ್ಡ್ ಮಾಡ್ಕೊಂಡು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಯೂಸ್ ಮಾಡಿದರೆ ನಮಗೆ ಈ ಟ್ರಾಫಿಕ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಸರ್, ನಿನ್ನೆನೂ ITBT ಅಸೋಸಿಯೇಷನ್ ಜೊತೆಯಲ್ಲಿ ಟ್ರಾಫಿಕ್ ಪೊಲೀಸರ ಒಂದು ಮಾತುಕತೆ ಕೂಡ ಸಭೆ ಆಗಿದೆ ಅಂತೇಳಿ ಏನೆಲ್ಲ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರೆ ಸರ್? ಅವರಿಂದ ಏನಾದ್ರು ಇನ್ಪುಟ್ಸ್ ಸಿಕ್ಕಿದೆಯಾ ಅಂತ? ಈ ಅರ್ಕಾ ಜೊತೆ ನಮ್ಮದು ಮೀಟಿಂಗ್ ಆಯಿತು. ಅದು ಸಂಬಂಧಪಟ್ಟಂಗೆ ನಮ್ಮ ಹಿರಿಯ ಅಧಿಕಾರಿಗಳ ಸಜೆಷನ್ ಪ್ರಕಾರ ಆ ಸ್ಟ್ಯಾಗರಿಂಗ್ ಟೈಮ್ ಏನಿದೆ ಸ್ವಲ್ಪ ಅರ್ಲಿ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಬೇರೆ ಬೇರೆ ಟೈಮಲ್ಲಿ ಕಂಪ್ನಿಗಳು ವರ್ಕ್ ಸ್ಟಾರ್ಟ್ ಮಾಡಿದರೆ ಎಂಪ್ಲಾಯೀಸ್ ಬರ್ತಾಯಿದ್ರೆ ಸೊ ದಟ್ ನಮ್ಗೆ ಟ್ರಾಫಿಕ್ ಫ್ಲೋ ನಾರ್ಮಲ್ ಮೂವ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತಂತೆ ನಾವು ಹೇಳಿದ್ದೀವಿ. ಅವರು ಕೂಡ ಆ ವಿಚಾರದಲ್ಲಿ ಅವರ ಹೈಯರ್ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡ್ಕೊಂಡು ನಮ್ಮ ಜೊತೆಗೆ ಕೈ ಜೋಡಿಸ್ತಾರೆ ಅಂತ ಹೇಳಿದ್ದಾರೆ. ಸರ್, ಈಗಾಗಲೇ ಟ್ರಾಫಿಕ್ ಪೊಲೀಸರು ಎಷ್ಟು ಜನರನ್ನ ಈ ಒಂದು ರಸ್ತೆಯಲ್ಲಿ ನೇಮಕ ಮತ್ತು ನಿಯೋಜನೆ ಮಾಡಿದ್ದಾರೆ ಸರ್? ಅಂದರೆ ಇಲ್ಲಿನ ಟ್ರಾಫಿಕ್ ಕ್ಲಿಯರ್ ಮಾಡಲಿಕ್ಕೆ ಇಲ್ಲಿ ಎಲ್ಲ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಒಬ್ಬರು ನಮ್ಮವ್ರು ಇದ್ದೇ ಇರ್ತಾರೆ. ಆಮೇಲೆ ಅದ್ರ ಜೊತೆಗೆ ಕೋಬ್ರಾಜು ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ, ಎಲ್ಲಿ ಜಾಮ್ ಆಗ್ತಿರುತ್ತೆ ಅಂತೆಲ್ಲ ಅವರು ಮೂವ್ಮೆಂಟ್ ಮಾಡಿ ನಾವು ಟ್ರಾಫಿಕ್ ಕ್ಲಿಯರ್ ಮಾಡೋಕ್ಕೆ ಕೆಲಸ ಮಾಡ್ತಾಯಿದ್ವಿ. ಸರ್, ಈಗ ಟ್ರಾಫಿಕ್ ಪೊಲೀಸರು ಅಂದರೆ BBMP ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾತಾಡಿ ಒಂದು 10 ಟೌವಿಂಗ್ ವಾಹನಗಳನ್ನು ಕೂಡ, ಅಂದರೆ ರಸ್ತೆಯಲ್ಲಿ ಯಾವ ವಾಹನಗಳು ನಿಂತಿದ್ರೆ ಟ್ರಾಫಿಕ್ಕಿಗೆ ಸಮಸ್ಯೆ ಆಗ್ತಿದ್ರೆ ಅಂಥ ವಾಹನಗಳನ್ನು ಕೂಡ ಟೌ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಮಾಡಲಾಗಿದೆ ಅನ್ನುವಂಥದ್ದು ಸರ್. ಹೌದು, ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ನಮಗೆ ನೋ ಪಾರ್ಕಿಂಗ್ ಝೋನಲ್ಲಿ ಆಗಲಿ ಅಥವಾ ರೋಡ್ ಸೈಡ್ ವೆಹಿಕಲ್ ನಿಂದಿರ್ತವೆ ಅದನ್ನು ಟೋ ಮಾಡಲಿಕ್ಕೆ BBMP ಅವ್ರ ಜೊತೆಗೆ ಮಾತುಕತೆ ಆಗಿ ಅವರು ಸದ್ಯದಲ್ಲೇ ಪ್ರೊಸೆಸ್ಸಲ್ಲಿದ್ದಾರೆ. ಆ ಟೋಯಿಂಗ್ ವೆಹಿಕಲ್ ಕೊಟ್ಟರೆ ಅದ್ರ ಜೊತೆಗೆ ನಾವು ನಮ್ಮ ಪೊಲೀಸರು ಹಾಕ್ಕೊಂಡು ಟೋಯಿಂಗ್ ಪ್ರೊಸೆಸನ್ನು ಮಾಡ್ತಾಯಿದ್ವಿ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಡಾಕ್ಟರ್ ಗೋಪಾಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾದೇವ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.